says, ಸತ್ಯವೇದ ಹೇಳ್ತದೆ, Jesus said, let's go to the other side of the sea. ಯೇಸು ಕ್ರಿಸ್ತನು ಹೇಳಿದನು ಆಚೆ ದಡಕ್ಕೆ ಹೋಗೋಣ. Amen. I tell you, even disciples were also so tired, you know. ಶಿಷ್ಯರಿಗೂ ಕೂಡ ಬಹಳ ಒಂದು ಸುಸ್ತಾಗಿತ್ತು. Because Jesus ministry la vandu no disciples can sit. ಆ ಒಂದು ಯೇಸು ಕ್ರಿಸ್ತನ ಸೇವೆಯಲ್ಲಿ ಯಾವ ಶಿಷ್ಯರು ಕೂಡ ಕುಳಿತುಕೊಳ್ತಾ ಇರಲಿಲ್ಲ. Amen. They were very wonderful volunteers. ಅವರೆಲ್ಲರೂ ತುಂಬಾ ಒಂದು ಸ್ವಯಂ ಸೇವಕರು, ಒಳ್ಳೆ ಕೆಲಸ ಮಾಡುವಂತ ಸ್ವಯಂ ಸೇವಕರು. Amen. Managing thousands of people with just 12 is not at all a joke. ಸಾವಿರಾರು ಜನರನ್ನ ಒಂದು ಬರಿ 12 ಜನ ಒಂದು ಮ್ಯಾನೇಜ್ ಮಾಡುವಂತದ್ದು ಅದು ತಮಾಷೆ ಅಲ್ಲ. Bible says, ಸತ್ಯವೇದ ಹೇಳ್ತದೆ, amen, there came a big wind. ಅಲ್ಲಿ ಒಂದು ದೊಡ್ಡ ಬಿರುಗಾಳಿ ಬಂತು. ಆಮವಾ ಇಲ್ಲಿಯಾ? ಹೌದಾ ಇಲ್ವಾ? In the verse 37, ಆ ಒಂದು 37ನೇ a ವಚನದಲ್ಲಿ great windstorm arose. ಆ ಒಂದು ದೊಡ್ಡ ಬಿರುಗಾಳಿ ಬಂತು. The waves beat into the boat so that it was already filling. ಆ ಒಂದು ದೋಣಿಗೆ ಒಂದು ದೊಡ್ಡ ತೆರೆಗಳು ಬಡಿದದರಿಂದ ಎಲ್ಲ ನೀರು ಒಳಗೆ ನುಗ್ತಾ ಇತ್ತು. ಎತ್ತನೆ ಬೇರೆ ಕೇಳ್ತಾರೆ. ನಾ ಹೇಳುದನ್ನ ಎಷ್ಟು ಜನ ಕೇಳ್ತಾ The ಇದ್ದೀರಾ? Bible says, ಸತ್ಯವೇದ ಹೇಳ್ತಿದೆ, a great windstorm arose. ದೊಡ್ಡ ಬಿರುಗಾಳಿ ಎದ್ದಿತು. When Jesus was in the boat, ಯೇಸು ಕ್ರಿಸ್ತನು ದೋಣಿಯಲ್ಲಿದ್ದಾರೆ. when before he could enter into the boat, everything was calm and ಯೇಸು ಕ್ರಿಸ್ತನ ದೋಣಿಗೆ ಹೋಗುವುದಕ್ಕಿಂತ ಮುಂಚೆ ಎಲ್ಲವೂ ಕೂಡ ನಿಶ್ಶಬ್ದವಾಗಿ ಶಾಂತವಾಗಿ ಶಾಂತವಾಗಿತ್ತು. ಎಲ್ಲವೂ ಶಾಂತವಾಗಿ ಇತ್ತು. ಹೋಗೋಣ ಬಾ ಎಂಬುದಾಗಿ ಬೋಟನ್ನು ಹತ್ತಿದ್ರು ನೋಡಿ. I tell you, wind storm arose. ನಾನು ಹೇಳ್ತೇನೆ ನೋಡಿ, ದೊಡ್ಡ ಬಿರುಗಾಳಿ ಎಲ್ಲ ಬಂತು. Amen. Hallelujah. Hallelujah. இப்படி ஆகுது? ಯಾಕೆ ಈ ರೀತಿ ಆಗಿದೆ? எங்கயாவது சைக்ளோனா? ಎಲ್ಲಿಯಾದರೂ ಒಂದು ಸೈಕ್ಲೋನಾ? எந்த சைக்ளோனும் கிடையாது. ಯಾವ ಸೈಕ್ಲೋನು ಇಲ್ಲ. பெரிய ಅಲೆಗಳು ಮೋದುகிறது. ಒಂದು ದೊಡ್ಡ ಅಲೆಗಳು ಬಡಿತಾ ಇದೆ. எல்லாம் ಒಂದು ಬೋಟುக்குள்ள வந்துகிட்டு இருக்கிறது. ತಣ್ಣೀರೆಲ್ಲ ಒಂದು ದೋಣಿಯೊಳಗೆ ಬರ್ತಾ ஒரு ಇದೆ. பக்கம் போட் கீழே இறங்கிட்டு இருக்கிறது. ಒಂದು ಕಡೆ ಒಂದು ದೋಣಿ ಹಾಗೆ ಮುಳುಗ್ತಾ ಇದೆ. And Bible says, ಆದರೆ ಸತ್ಯವೇದ ಹೇಳ್ತಿದೆ, Jesus was in a stern asleep on a pillow. ಯೇಸು ಕ್ರಿಸ್ತನ ಒಂದು ತಲೆಗೆ ತಿಂಬನ್ನ ಹೊರಗೆ ನಿದ್ದೆ ಮಾಡ್ತಾ ಇದ್ದಾನೆ. Hallelujah. Hallelujah. ಯೇಸು எப்படி இருக்கிறாருங்க? ಯೇಸು ಕ್ರಿಸ್ತನು ಹೇಗಿದ್ದಾನೆ? ನೆಮ್ಮದಿಯಾಗಿ ತೂங்கிட்டு இருக்கிறாரு. ನೆಮ್ಮದಿಯಾಗಿ ಮಲಗಿದ್ದಾರೆ. Hallelujah. Jesus was in a deep sleep. ಯೇಸು ಕ್ರಿಸ್ತನು ಗಾಢವಾದ ನಿದ್ರೆಯಲ್ಲಿದ್ದಾರೆ. ஆனால் இங்க என்ன நடந்துட்டு இருக்கிறது வெளியே? ಆದ್ರೆ ಹೊರಗಡೆ ಇಲ್ಲಿ ಏನು ನಡೀತಾ ಇದೆ? ಒಂದು ದೊಡ್ಡ ಬಿರುಗಾಳಿ, big waves, ಒಂದು ದೊಡ್ಡ ಅಲೆಗಳು, they are hitting the boat. ಅದು ದೋಣಿಯನ್ನ ಬಡಿತಾ ಇದೆ. Hallelujah. Suddenly what happened? ತಕ್ಷಣವೇ ಏನಾಯ್ತು? Amen. Disciples are saying, அவரை எழுப்ப வேண்டாம், அவர் தூங்கட்டும், அவர் பாவம், நமக்கு தெரியாத நீச்சலா, நமக்கு தெரியாத ಬೋಟ್ ಓಡ್றதா? ಅವ್ರ ಶಿಷ್ಯರು ಹೇಳ್ತಾ ಇದ್ದಾರೆ, ಅವರನ್ನ ಎಬ್ಬಿಸುವುದು ಬೇಡ, ಪಾಪ ಅವರು ಮಲ್ಕೊಳ್ಳಿ, ನಮಗೆ ಗೊತ್ತಿಲ್ಲದಂತ ಒಂದು ತೆರೆಗಳ, ನಮಗೆ ಗೊತ್ತಿಲ್ಲದಂತ ಒಂದು ಬಿರುಗಾಳಿ. Amen. They did all that they could. ಅವರು ಮಾಡಬೇಕಾದದ್ದು ಎಲ್ಲವನ್ನ ಮಾಡಿದ್ರು. But they couldn't do anything. ಆದ್ರೆ ಅವರಿಂದ ಏನು ಮಾಡಲಾಗ್ಲಿಲ್ಲ. Amen. They are taking a bucket and pouring out the water from the boat. ಅವರು ಬಕೆಟ್ ಅನ್ನು ತೆಗೆದುಕೊಂಡು ನೀರನ್ನ ಹೊರಗೆ ಹಾಕ್ತಾ ಇದ್ದಾರೆ. Amen. ஒரு பக்கத்துல தண்ணி ஊற்றுறதை வெளியே ஊத்துறதை விட அதிகமாய் உள்ள வந்து கொண்டிருக்கிறது. ಆದ್ರೆ ಹೊರಗಡೆ ಹಾಕುವುದಕ್ಕಿಂತ ಹೆಚ್ಚಾಗಿ ನೀರು ಒಳಗಡೆ ಬರ್ತಾ ಇದೆ. Amen. ಕடைசிಯಾಗಿ அவங்க ஒண்ணு பண்ணாங்க. ಕಡೆಯದಾಗಿ ಅವರು ಒಂದನ್ನ ಮಾಡಿದ್ರು. Amen. Came to Jesus and said, ಅವರು ಯೇಸುವಿನ ಬಳಿ ಬಂದು ಹೇಳಿದ್ರು, Lord, we are dying, Lord. ದೇವರೇ, ನಾವು ಸಾಯ್ತಾ ಇದ್ದೇವೆ ದೇವರೇ. செத்துட்டு இருக்கிறோம் ஆண்டவரೇ. ಕರ್ತನೇ, ನಾವು ಸತ್ತು ಹೋಗ್ತಾ ಇದ್ದೇವೆ ದೇವರೇ. ಯೇಸು ತೂಕத்துல ಇருந்து ಏಂಚಿ பார்க்கறாரு. ಯೇಸು ಕ್ರಿಸ್ತನು ಎದ್ದು ನಿದ್ದೆಯಿಂದ ಎದ್ದು புயல் ನೋಡ್ತಾರೆ. காற்று எல்லாமே amen அதிகமாக இருக்கிறது. ಒಂದು ಬಿರುಗಾಳಿ, ಅಲೆಗಳು ಎಲ್ಲವೂ ಅಧಿಕವಾಗಿ What ಇದೆ. did Jesus do? ಯೇಸು ಕ್ರಿಸ್ತನು ಏನು ಮಾಡಿದ್ರು? He stood up. ಆತನು ಎದ್ದು ನಿಂತು And he commanded the sea to be calm. ಆತನು ಸಮುದ್ರಕ್ಕೆ ಅಪ್ಪಣೆ ಕೊಟ್ಟನು ಶಾಂತವಾಗಿ ಎಂಬುದಾಗಿ. Something, listen. ನಾನೊಂದನ್ನು ಹೇಳ್ತೇನೆ, ಗಮನಿಸಿ. Let this truth go deeper into your heart. ನಿಮ್ಮ ಹೃದಯಕ್ಕೆ ಒಂದು ಸತ್ಯ ಆಳವಾಗಿ ಹೋಗಲಿ. Why this storm came? ಯಾಕೆ ಬಿರುಗಾಳಿ ಬಂತು? Why this wind came? ಯಾಕೆ ಒಂದು ಅಲೆಯು ಬಂತು? Why these waves were hitting the boat? ಯಾಕೆ ಒಂದು ಅಲೆಗಳು ದೋಣಿಯನ್ನು ಬಡಿಯಲಾರಂಭಿಸಿತು? For only one reason. ಬರೀ ಒಂದೇ ಒಂದು ಕಾರಣಕ್ಕೆ. What was that reason? ಯಾವುದು ಆ ಕಾರಣ? Jesus wanted to deliver that man. ಯೇಸು ಕ್ರಿಸ್ತನು ಆ ಮನುಷ್ಯನನ್ನು ಬಿಡುಗಡೆ ಕೊಡಬೇಕೆಂಬುದಾಗಿ ಬಯಸಿ. உங்க வாழ்க்கையை விடுதலை செய்யணும் என்று கர்த்தர் என்றைக்கு தீர்மானம் பண்ணினாரோ அன்னிலிருந்து உங்க மேல புயல் காற்றை பிசாசு அடித்துக் கொண்டிருக்கிறார். ನಿಮ್ಮ ಜೀವಿತಕ್ಕೆ ಯಾವಾಗ ದೇವರು ಬಿಡುಗಡೆ ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡಿದನೋ ಆ ದಿನದಿಂದಲೇ ಸೈತಾನನು ನಿಮ್ಮ ಜೀವಿತದಲ್ಲಿ ಅಲೆಗಳನ್ನ, ಬಿರುಗಾಳಿಯನ್ನ ತಂದನು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நான் சொல்றது எத்தனை பேருக்கு புரியுதுங்க? நான் ಹೇಳಿದ ಎಷ್ಟು ಜನಕ್ಕೆ ಅರ್ಥವಾಗ್ತಿದೆ? இதெல்லாம் பார்த்து சோர்ந்திட வேண்டாம். எதற்காக இதெல்லாம் நடக்குது தெரியுமா? அவர் உங்களை விடுதலையாக்க வந்து கொண்டிருக்கிறார். ಇದಕ್ಕೆಲ್ಲ ನೀವು ಸೋತು ಹೋಗಬೇಡಿ. ಆದ್ರೆ ಯಾವುದಕ್ಕೆ ಇದೆಲ್ಲ ನಡೀತಾ ಇದೆ ಗೊತ್ತಾ? ದೇವರು ನಿಮ್ಮನ್ನ ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಾನೆ. அவருடைய முன்னே 1000
ஆயிரங்கள் இருந்தாலும், ಆತನ ಮುಂದೆ 1000 ಇದ್ರೂನು, அவர் முன்னாலே கோடானி கோடி தூதர்கள் இருந்தாலும், ಆತನ ಮುಂದೆ ಕೋಟ್ಯಾನುಕೋಟಿ ದೂತರಿದ್ರೇನು, எல்லாரும் அவரை பாட புகழ இருந்தாலும், ಎಲ್ಲರೂ ಕೂಡ ಆತನನ್ನ ಹಾಡಿ ಹೊಗಳ್ತಾ ಇದ್ರೂನು, ஐயோ என் கஷ்டம் உங்களுக்கு தெரியலையா ஆண்டவரே, என்னை காப்பாற்றுன்னு கதறி அழுகிற உங்களுக்காக அவர் வானத்தை விட்டு இறங்கி வருகிறார். ಅಯ್ಯೋ ನನ್ನ ಕಷ್ಟ ನಿನಗೆ ಕಾಣಿಸ್ತಾ ಇಲ್ವಾ ದೇವರೇ ಎಂಬುದಾಗಿ ಗೋಳಾಡುವ ನಿಮಗೋಸ್ಕರ ಆತನು ಆಕಾಶದಿಂದ ಇಳಿದು ಬಂದಿದ್ದಾನೆ. ஆமென். அக்கறை என்றால் என்ன? ಆಚೆದಡ ಅಂದ್ರೆ அந்த ಏನು? பரலோகத்தையே விட்டு உனக்காக எத்தனை பிரச்சனை வந்தாலும், எத்தனை புயல் வந்தாலும், மரணமே சம்பவிக்கும்படி பிரச்சனைகள் வந்தாலும், உங்களை விடுதலையாக்க அவர் திட்டம் கொண்டார். அதை செய்து முடிப்பார். ಆತನ ಒಂದು ಪರಲೋಕದಿಂದ ಆತನ ಭೂಮಿಗೆ ಇಳಿದು ಬಂದು ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ಎಷ್ಟೇ ಕಷ್ಟಗಳು ಬಂದ್ರು, ಎಷ್ಟೇ ಇಕ್ಕಟ್ಟುಗಳು ಬಂದ್ರು ಆತನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ತೀರ್ಮಾನಿಸಿಕೊಂಡು ಬಂದ. உங்களை விடுதலையாக்க சிலுவையே நடுவில் வந்தாலும் அந்த சிலுவையை தாண்டி வந்து தான் உங்களை விடுதலையாக்க விரும்புகிறார். ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಮಧ್ಯದಲ್ಲಿ ಶಿಲುಬೆಯೇ ಬಂದರೂ ಕೂಡ ಅದನ್ನ ದಾಟಿ ಆತನು ನಿಮ್ಮನ್ನ ರಕ್ಷಿಸ್ತಾನೆ. I tell you something. ನಾನು ನಿಮಗೆ ಒಂದನ್ನು ಹೇಳ್ತೇನೆ, இயேசு மட்டும் வந்துட்டு அவங்களை தொடக்கூடாது என்று பிசாசு புயலை அனுப்புகிறான், காற்றை அனுப்புகிறான். ಯೇಸು ಕ್ರಿಸ್ತನು ಬಂದು ಅವನನ್ನು ಬಿಡುಗಡೆ ಮಾಡಬಾರದು ಎಂಬುದಾಗಿ ಸೈತಾನನ ಒಂದು ಬಿರುಗಾಳಿಯನ್ನು ಕಳಿಸ್ತಾನೆ, ಅಲೆಗಳನ್ನು ಕಳಿಸ್ತಾನೆ. பிசாசுடைய நோக்கம் என்ன? ಸೈತಾನನ ಒಂದು ಇಷ್ಟ ಏನು? ஆமென். அவன் வந்து கத்திக்கிட்டே சாகட்டும். அவன் ಅವನು ಹಾಗೆ ಕಿರ್ಚ್ಕೊಂಡೇ ಸಾಯ್ಬೇಕು. கடவுளே 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 என்று கத்திக்கிட்டே சாகட்டும். ದೇವ್ರೆ ದೇವ್ರೆ ಎಂಬುದಾಗಿ ಹಾಗೆ ಕಿರ್ಚ್ಕೊಂಡೇ ಸಾಯ್ಬೇಕು. ஆனா எந்த காரணத்துக்கும் அந்த கடவுள் இவன் முன்னாலே வந்து வரக்கூடாது. ಆದ್ರೆ ಯಾವ ಕಾರಣಕ್ಕೂ ದೇವರು ಆತನ ಮುಂದೆ ಬರಬಾರದು. இன்றைக்கு பிசாசுடைய பிளான் என்ன? What is the plan of the devil in your life? ನಿಮ್ಮ ಜೀವಿತದಲ್ಲಿ ಸೈತಾನನ ಒಂದು ಯೋಜನೆ ಏನು? கத்திக்கிட்டு சாவு, அழுதுகிட்டே சாவு, புலம்பிக்கிட்டே சாவு, அவர்னு சொல்லுங்க, கடவுள்னு சொல்லிக்கிட்டு. ಹಾಗೆ ಗೋಳಾಡ್ಕೊಂಡೆ ದೇವ್ರೆ ಎಂಬುದಾಗಿ ಗೋಳಾಡ್ಕೊಂಡೆ ಹತ್ಕೊಂಡೆ ಕಿರ್ಚ್ಕೊಂಡೆ ಸಾಯಿ. ஆமென். ஆனால் ಆದರೆ எந்த காரணத்துக்கும் நீயும் கடவுளும் ஒண்ணா வந்துட கூடாது. ಯಾವುದೇ ಕಾರಣಕ್ಕೂ ನೀವು ದೇವರು ಒಂದಾಗಿ ಬರಬಾರದು. இந்த கடவுள் உன் முன்னாலே வந்து நின்னுட்டாருன்னு வெச்சுக்கோ. ಆ ದೇವರು ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ರೆ ಅಂತ ನೆನೆಸಿ ನೋಡಿ, இந்த பிசாசுடைய வேலைகள் எல்லாம் அழிஞ்சு போயிடும். ಈ ಒಂದು ಸೈತಾನನ ಕಾರ್ಯಗಳೆಲ್ಲ ಅಳಿದು ಹೋಗ್ತದೆ. ஒளி வரும்போது ಬೆಳಕು ಬರುವಾಗ எல்லா கட்டளைகளும் ಬಿಟ್ಟು ಹೋಗ್ತದೆ. ಎಲ್ಲ ಕತ್ತಲೆಗಳು ಬಿಟ್ಟು சொல்லுங்க, ಹೋಗ್ತದೆ. நிறைவானது வரும்போது ಸಂಪೂರ್ಣವಾದದ್ದು ಬರುವಾಗ குறைவானது எல்லாம் விட்டு விலகி போக ಒಂದು போகுது. ಕೊರತೆ ಉಳ್ಳದೆಲ್ಲ ಅದು ಬಿಟ್ಟು ಹೋಗ್ತದೆ. இத்தனை நாள் நீ ஜெபம் பண்ணிட்டே இருக்கிறாயா? ಇಷ್ಟು ದಿನ ನೀನ್ ಪ್ರಾರ್ಥನೆ ಮಾಡ್ತಾನೆ ಇದ್ದೀಯಾ? ஆமென். இன்னைக்கு ஆண்டவர் உன்னை சந்திக்க விரும்புகிறார். ಈ ದಿನ ದೇವರು ನಿಮ್ಮನ್ನ ಸಂಧಿಸಲು எத்தனை ಬಯಸ್ತಾನೆ. பேர் ஆமென் சொல்றீங்க? ಎಸ್ ಆಮೆನ್ இருக்கிற